ಸರ್, ಇವತ್ತಿನ ರಾಜ್ಯದ ರಾಜಕಾರಣದ ಪರಿಸ್ಥಿತಿ ಮತ್ತೆ ದೇಶದ ಒಂದು ರಾಜಕಾರಣದ ಪರಿಸ್ಥಿತಿ ಇದೆಲ್ಲಕ್ಕೂ ಉತ್ತರವಾಗಿ ನಿಂತ್ಕೊಳ್ಳುತ್ತಾ ಅಂತ ಈ ಪಾತ್ರ ಮತ್ತೆ ಈ ಸಿನಿಮಾದ ಒಂದಷ್ಟು ವಸ್ತು ವಿಷಯಗಳು. ಯಾಕಂದ್ರೆ ಲೂಸಿಫರ್ ಬಂದಾಗ ಸಾಕಷ್ಟು ರಿಯಲಿಸ್ಟಿಕ್ ಸ್ಟೋರಿಗಳನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಆ ಥರದ್ದು ಏನಾರು ಆಗಿದೆ? ಅಫ್ಕೋರ್ಸ್ ನಾನು ಯಾವತ್ತೂ ಇವತ್ತಿನ ಕಥೆಗಳು ಅಂದರೆ ಕಾಡ್ತಾನೆ ಇರುತ್ತೆ. ಬಟ್ ಈ ಕತೆಗೆ ತುಂಬ 2-3 ದೊಡ್ಡ ದೊಡ್ಡ ಪುಸ್ತಕಗಳ ಪ್ರೇರಣೆ ಇದೆ. ನಮ್ಮ ಹ್ಯಾರಿಸ್ ಅಹ್ಮದ್ ಅಂತ ರೈಟ್ರು, ಕ್ರೌಡ್ ಅಂತ ಒಂದು ಪುಸ್ತಕ ಇದೆ. ಮೋಸ್ಟ್ಲಿ ಯಾರು ಆ್ಯಂಟನ್ ಗುಸ್ತಾವ್ ಅಂತ ಒಬ್ಬರು ರೈಟ್ರು, ಯಾವ ದೇಶದವರು ಅಂತ. ಕ್ರೌಡ್ ಅಂತ ಜನರ ಸೈಕಾಲಜಿ ಬಗ್ಗೆ ಒಂದು ಪುಸ್ತಕ ಇದೆ. ಅದನ್ನು ಬೇಸ್ಡಾಗಿ ಇಟ್ಕೊಂಡು ಅವರು ಸ್ಕ್ರಿಪ್ಟ್ ಬರ್ತಿದ್ದಾರೆ. ಅದು ಬಿಟ್ಟರೆ ದ ಎನಿಮಿ ಆಫ್ ದ ಪೀಪಲ್ ಅಂತ ಒಂದು ನಾಟಕ ಇದೆ, ತುಂಬ 200 ವರ್ಷದ ಹಿಂದೆ ಬರೆದಿರೋ ನಾಟಕ. ಅದು ಬೇರೆ ಬೇರೆ ರೂಪಗಳು ಪಡ್ತಿದೆ. ಅದು ಇನ್ಸ್ಪಿರೇಷನ್ ಈ ಪುಸ್ತಕಕ್ಕೆ. ಸೊ ಹಾಗಾಗಿ ಅಂದರೆ ಓವರಾಲು ಒಬ್ಬ ಪೊಲಿಟಿಷಿಯನು ಜನ ಅವರಿಬ್ಬರ ನಡುವೆ ರಿಲೇಷನ್ಶಿಪ್ಪು, ಅದ್ರ ಬಗ್ಗೆನೇ ಸೈಕಾಲಜಿಕಲ್ ಸ್ಟಡಿ, ಅದನ್ನು ಇಟ್ಕೊಂಡು ಬರೆದಿರೋ ಸ್ಕ್ರಿಪ್ಟು. ಹಾಗಾಗಿ ಎಷ್ಟೇ ವರ್ಷ ಆದರೂ ಈ ಸಿನಿಮಾ ರಿಲೆವೆಂಟ್ ಆಗುತ್ತೆ. ನೀವು 100 ವರ್ಷ ಹಿಂದೆ ತೆಗೆದಿರೋ ಈ ಸಿನಿಮಾ ರಿಲೆವೆಂಟು, ಇವಾಗ ತೆಗೆದ್ರು ರಿಲೆವೆಂಟು, ಇನ್ನು 5-10 ವರ್ಷ ಆದಮೇಲೆ ತೆಗೆದ್ರು ರಿಲೆವೆಂಟೇ ಆಗಿರುತ್ತೆ. ಯಾಕಂದರೆ ಅದು ಶಾಶ್ವತ. ಅದು ಒಬ್ಬ ಲೀಡರು ಒಂದು ಮಾಸ್ನ ಎಂಟರ್ಟೈನ್ ಮಾಡಬೇಕಂದ್ರೆ ಅವರಿಬ್ಬರ ಮಧ್ಯೆ ಏನೋ ಇರುತ್ತೆ. ಅದು ಏನು ಅನ್ನೋದೇ ಈ ಸಿನಿಮಾದ ಕಂಟೆಂಟ್. ಜಿಂಗೋ ಟೈಟಲ್ ಯಾಕೆ ಅಂತಂದ್ರೆ, ಈಗ ಬೀಚಿ ಅದೊಂದು ಇರುತ್ತಲ್ಲ, 2 ಹೆಸರನ್ನು ಕೂಡಿಸಿ ಆ ಥರದ್ದು ಏನಾರು ಇದೆಯಾ ಅಂತ? ಹಾಂ, ಅದು ಇದೆ, ಫಿಲ್ಮಲ್ಲಿ ನೋಡೋರಂತೆ. ಬಟ್ ಜಿಂಗೋ ಅನ್ನೋದು ನನಗೆ ಭಾಳ ಪವರ್ಫುಲ್ ಅನ್ನಿಸ್ತು. ಅಂದರೆ ಕೆಲವು ಅಕ್ಷರಗಳು ತುಂಬ ಪವರ್ ಇರುತ್ತೆ, ಜ, ಗ, ರ, ಡ ಎಲ್ಲ ಆ ಥರದ್ದು. ಹಾಗಾಗಿ ಜಿಂಗೋ ಅಂತ ಟೈಮಲ್ಲಿ ಹೇಳಿದ ತಕ್ಷಣ ಎಲ್ಲರೂ ಅವತ್ತಿಂದ ಜಿಂಗೋ ಇವರಂತೂ ಇನ್ಸಿಸ್ಟ್ ಮಾಡ್ತಾಯಿದ್ರು, ಇದು ಫಿಕ್ಸ್, ಬೇರೆ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಫಸ್ಟ್ ಇದ್ದಿದ್ದು ದ ಪ್ರೆಸಿಡೆಂಟ್ ಅಂತ ಇತ್ತು ವರ್ಕಿಂಗ್ ಟೈಟಲ್ಲು, ಅಂದರೆ ಸ್ಕ್ರಿಪ್ಟಲ್ಲಿ. ನಾವಿನ್ನೂ ಮಾಸ್ ಮಾಡೋಣ ಅದು ಇದು ಅಂದ್ಕೊಂಡು. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಕಥೆ ಇದೆ ಆ್ಯಕ್ಚುಲಿ. ಅದನ್ನು ನಾವು ಒಂದು ಫಿಕ್ಷನಲ್ ವರ್ಲ್ಡಲ್ಲಿ ಬಿಲ್ಡ್ ಮಾಡಿ ತುಂಬ ಬಿಲ್ಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಕ್ರಿಯೇಟ್ ಮಾಡೋಕ್ಕೆ ಎಕ್ಸಿಸ್ಟಿಂಗ್ ವರ್ಲ್ಡನ್ನು ಕ್ರಿಯೇಟ್ ಮಾಡೋದೊಂದು, ಹೊಸ ವರ್ಲ್ಡನ್ನು ಕ್ರಿಯೇಟ್ ಮಾಡಿ ಇವತ್ತಿನ ಕಥೆ ಹೇಳೋದೊಂದು, ಅದು ನನಗೆ ತುಂಬ ಖುಷಿ ಸಿಗುತ್ತೆ. ಡೇರ್ಡೆವಿಲ್ ಮುಸ್ತಫಾಲು ಸಣ್ಣ ಮಟ್ಟಿಗೆ ಖುಷಿ ಸಿಗುತ್ತೆ. ಅಂದರೆ ಒಂದು ಅಬ್ಬಚ್ಚೂರು ಅಂದರೆ ಅಫ್ಕೋರ್ಸ್ ಎಲ್ಲ ಕೇಳಿರೋ ಊರೇ, ಅದನ್ನು ಮತ್ತೆ ಒಂಥರ ಬಿಲ್ಡ್ ಮಾಡೋದು, ಹೊಸ ಹೊಸ ಹೆಸರುಗಳನ್ನ ಕಟ್ಟೋದು ಊರಿಗೆ, ಅದು ನನಗೆ ಏನೋ ಒಂದು ಕ್ರಿಯೇಟ್ ಮಾಡ್ತಿದ್ದೀನಿ, ಸುಖ ಸಿಗುತ್ತೆ. ಸರ್, ಇವತ್ತಿಗೆ ಸಡನ್ ಸರ್ಪ್ರೈಸ್ ಆಗಿ ಬಂದಂಥ ಒಂದು ಕಂಟೆಂಟ್ ಇದು. ಎಷ್ಟೋ ಜನ ಮಿಡ್ ನೈಟಲ್ಲಿ ಡಾಲಿಯವ್ರಿಗೂ ಕಾಲ್ ಮಾಡಿ ಮಾತಾಡಿದಂತೆ ಇದೆ. ಸೊ ನಿಮಗೆ ಬಂದಂಥ ಬೆಸ್ಟ್ ರಿವ್ಯೂ? ಇಲ್ಲ, ನನಗೆ ಬೆಸ್ಟ್ ರಿವ್ಯೂ ಬ್ರೋ ಜಸ್ಟ್ ಡ್ರಾಪ್ ದ ಬ್ಲಾಕ್ ಬಸ್ಟರ್ ಅಂತ ಯಾರು ಹಾಕಿದ್ರು ಟ್ವಿಟರ್ಲಿ. ತುಂಬ ಖುಷಿಯಾಯಿತು. ಅಂದರೆ ಕರೆಕ್ಟ್, ಅಂದರೆ ನನಗೆ ತುಂಬ ದೊಡ್ಡ ಹಿಟ್ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅಂದರೆ ತುಂಬ ಜನಗಳನ್ನ ಥಿಯೇಟ್ರಿಗೆ ಕರೆಸ್ಬೇಕು ಅನ್ನೋದು ತುಂಬ ಚಿಕ್ಕಂದಿಂದ ಆಸೆ. ಡೇರ್ಡೆವಿಲಲ್ಲಿ ಒಂದು ಮಟ್ಟಕ್ಕಾಯಿತು. ಇಲ್ಲಿ ಇನ್ನೂ ಅದಕ್ಕಿಂತ ಹೆಚ್ಚಿಗೆ, ಅಂದರೆ ಹೆಚ್ಚು ಜನರನ್ನ ಎಂಟರ್ಟೈನ್ ಮಾಡಬೇಕು. ಬರೀ ಜಸ್ಟ್ ಎಂಟರ್ಟೈನ್ ಅಲ್ಲ, ಜನಕ್ಕೆ ದೇ ಡಿಸರ್ವ್ ಮೋರ್. ಅಂದರೆ ಎಂಟರ್ಟೈನ್ಮೆಂಟ್ ಜೊತೆ ಇನ್ನೂ ಏನೇನೋ ಹೇಳಿದ್ರೆ ಜನ ನೋಡ್ತಾರೆ, ಇಷ್ಟಪಡ್ತಾರೆ. ಒಂದು ಸಣ್ಣ ಗ್ಲಿಮ್ಸ್ನೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ನಾವು ಜನ ಬರ್ತಾಯಿಲ್ಲ ಅದು ಇದು ಎಲ್ಲ ಸುಳ್ಳು. ಅಂದರೆ ಚೆನ್ನಾಗಿರೋದು ಕೊಟ್ಟರೆ ಬರ್ತಾರೆ, ಚೆನ್ನಾಗಿರೋದು ಕೊಟ್ಟರೆ ಬರಲ್ಲ. ಸೊ ಅದು ಚಿಕ್ಕಂದಿಂದ ಕಾಣ್ತಿರೋ ಡ್ರೀಮು ಜಾಸ್ತಿ ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಅಂತ. ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಬಗನಿ ಮರ ಒನಕೆ ಆಗೋದು ಟೈಮ್ ಹತ್ರ ಬಂದಿದೆ. ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್ ಅಂತ? ಮೋಸ್ಟ್ಲಿ ಅಕ್ಟೋಬರ್ ನವಂಬರ್ ಸರ್. ತುಂಬ ಬ್ಯುಸಿ ಇದ್ದಾರೆ ಅವರು. ಅವ್ರ ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಅದ್ರ ಜೊತೆ ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇರೋ ಸಾಧ್ಯತೆ ಇದೆ. ವರ್ಕ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ನೋಡಿಕೊಂಡು ಯಾವಾಗ ಅವನಿಕೆ ಆಗುತ್ತೆ, ಏನು ಕತೆ ನೋಡೋಣ. ಕೊನೆಯದಾಗಿ ಪ್ರೀತಿಯ ಡಾಲಿ ಅವರು ಹುಟ್ಟುಹಬ್ಬ ಇವತ್ತು. ಸೊ ನಿಮ್ಮ ಕಡೆಯಿಂದ ಅವ್ರಿಗೆ ವಿಶ್ ಮಾಡಿದ್ರೆ ಟೀಮ್ ಕಡೆಯಿಂದ? ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕಾ? ಧನಂಜಯ ಅವರು ಅಂದರೆ ತುಂಬ ನಾನು ಲಕ್ಕಿ. ಯಾಕಂದರೆ ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ಹೀರೋ ಜೊತೆಗೆ ನಿಂತಿದ್ದಾರೆ. ಮತ್ತು ಆ್ಯಸ್ ಎ ಆ್ಯಕ್ಟರ್ ಅವರು ಕೊಡೋ ಕ್ವಾಲಿಟಿ ಮತ್ತು ವಾಯ್ಸು ಡಬ್ಬಿಂಗ್ ಮಾಡ್ತಾ ಇರ್ಬೇಕಾದ್ರೆ ಏನು ಅಂದರೆ ಇದನ್ನು ಕರ್ನಾಟಕ ಜನ ಕೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಅಂತ ಅನ್ನಿಸ್ತಾ ಇತ್ತು. ಇಂಥ ವ್ಯಕ್ತಿ ಇಂಡಸ್ಟ್ರಿಗೋಸ್ಕರ ನಿಂತಿದ್ದಾರೆ. ಅಂದರೆ ಅವ್ರಿಗೆ ಗೊತ್ತಿದ್ದಂಗೆ ತುಂಬ ದೊಡ್ಡ ಮಟ್ಟದ ಕೆಲಸ ಮಾಡ್ತಿದ್ದಾರೆ. ಇವತ್ತಿನ ದಿನ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿ ಎಷ್ಟೊಂದು ಸಿನಿಮಾಗಳು ಮಾಡ್ತಿದ್ದಾರೆ. ಅಂತ ತುಂಬ ಖುಷಿ ಆಗುತ್ತೆ. ಅಂಥವ್ರ ಜೊತೆ ಅಸೋಸಿಯೇಟ್ ಆಗಿರೋದು ತುಂಬ ಖುಷಿ ಆಗುತ್ತೆ. ಒಳ್ಳೆಯವ್ರ ಸಂಘ ಮಾಡಿದ್ದೀನಿ ಅಂತ ಖುಷಿ ಆಗುತ್ತೆ. ಹಾಗಾಗಿ ಹ್ಯಾಪಿ ಬರ್ಡೇ ಡಾಲಿ. ಅಂದರೆ ಈ ವರ್ಷನೇ ಕ್ರಾಂತಿ ಸ್ಟಾರ್ಟ್ ಆಗುತ್ತೆ ಅಂದರೆ ಮೇ ಬಿ ಯಾವಾಗ ಬರ್ಬೋದು ಅಂತ ನೋಡಿ. ಯಾಕೆಂದರೆ ಮೊದಲು ಮಾನವನಾಗಲಿ ಅಥವಾ ಬಡವ್ರ ಮಕ್ಕಳು ಬೆಳಿಬೇಕಾದ್ರೆ ದೊಡ್ಡ ಕ್ರಾಂತಿನೇ ಕ್ರಿಯೇಟ್ ಮಾಡಿದೆ ಆ್ಯಕ್ಚುಲಿ ಆ ಒಂದು ವರ್ಗದಲ್ಲೇ. ಎಷ್ಟು ಗೊತ್ತಿಲ್ಲ ನನಗೆ, ಇನ್ನೂ ಪ್ಲ್ಯಾನ್ ಮಾಡ್ತೀವಿ. ಸುಮ್ಮನೆ ಮುಂಚೆನೇ ಕಮಿಟ್ ಆಗೋದು ಚೆನ್ನಾಗಿರಲ್ಲ. ಇನ್ನು ಸ್ಕ್ರಿಪ್ಟ್ ಆಗೋಗಿದೆ, ಇನ್ನೊಂಚೂರು ಸಣ್ಣ ಪುಟ್ಟ ಕೆಲಸ ಇದೆ. ಪ್ರೀ ಪ್ರೊಡಕ್ಷನ್ನು ಅಕ್ಟೋಬರ್ ನವಂಬರಲ್ಲಿ ಶೂಟ್ ಆದರೆ ಆದಷ್ಟು ಬೇಗ ಬಂದುಬಿಡುತ್ತೆ. ಎಷ್ಟು ಬೇಗ ಅಂತ ಗೊತ್ತಿಲ್ಲ, ಬಟ್ ನನಗೆ ಆದಷ್ಟು ಬೇಗ ತೆರೆ ಮೇಲೆ ತರೋಕ್ಕೆ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.